ಶಾಂತಿ. ಡೇಟ್ ಆಗಿದೆ 2 ಜಾನ್ವರಿ 1979. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣತಾ ಕಿ ಸಮೀಪತಾ ಹಿ ವಿಶ್ವ ಪರಿವರ್ತನ್ ಕಿ घड़ी की ಸಮೀಪತಾ है. ಸಂಪೂರ್ಣತೆಯ ಸಮೀಪತೆಯೇ ವಿಶ್ವ ಪರಿವರ್ತನದ ಗಡಿಯಾರದ ಸಮೀಪತ ಅಂತ ಹೇಳ್ತಾರೆ ಬಾಬಾ. ವಿಶ್ವ ಪರಿವರ್ತನ್ ಕಿ ಘಡಿ ಕಿ ಸಮೀಪತ. ಎಷ್ಟು ಸಂಪೂರ್ಣ ಆಗ್ತೀರೋ ನೀವು, ಸಂಪೂರ್ಣ ಆದಷ್ಟು ಸಮೀಪ ಎದುರ್ತು ವಿಶ್ವ ಪರಿವರ್ತನೆ ವೇಳೆಯ ಸಮೀಪತೆ ಬರ್ತೀರಾ ಅಂತಾರೆ ಬಾಬಾ. ಬಚ್ಚೋं की ಜನ್ಮಪತ್ರಿ ಜಾನನೆ ವಾಲೆ. ಮಕ್ಕಳ ಜನ್ಮಪತ್ರಿ ತಿಳ್ಕೊಂಡಿರ್ತಕ್ಕಂಥ ರಹೀಮ್ದಿಲ್ ಬಾಬಾ ಬೋಲೆ, आज बाप दादा हर एक बच्चे की आदि अब तक के संगम युगी अलौकिक जन्म की जन्मपत्री देख रहे हैं. ಇಂದು ಬಾಪ್ ದಾದಾ ಪ್ರತಿಯೊಂದು ಮಗುವಿನ ಆದಿಯಿಂದ ಹಿಡಿದು ಸಂಗಮಯುಗದವರೆಗೆ ಅಲೌಕಿಕ ಜನ್ಮದ ಜನ್ಮಪತ್ರೆಯನ್ನು ಬಾಬಾ ನೋಡ್ತಾ ಇದ್ದರು. हर एक बच्चे ने दिव्य जन्म लेते बाप दादा से व स्वयं से क्या क्या वायदे किए हैं ಕೇಳ್ತಾರೆ ಬಾಬಾ. ಪ್ರತಿಯೊಬ್ಬ ಮಕ್ಕಳು ನೀವು ದಿವ್ಯ ಜನ್ಮ ತಗೊಂಡ ತಕ್ಷಣ ಬಾಪ್ ದಾದಾ ಅವರಿಂದ ಮತ್ತು ನಿಮಗೆ ನೀವೇ ಏನೇನು ವಾಯ್ದಾ ಮಾಡಿದ್ದೀರಾ, ಏನೇನು ಪ್ರತಿಜ್ಞೆ ಮಾಡಿದ್ದೀರಾ, और अब तक कौन से वायदे और किस परसेंटेज में निभाए हैं. ಇಲ್ಲಿ ಬಂದ ತಕ್ಷಣ ಬಾಬಾಗ ನಾವು ಪ್ರತಿಜ್ಞೆ ಮಾಡಿ, ಬಾಬಾ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥೇಳಿ ನೀವು ಮಾಡಿದ ವಾಯ್ದೆ ಎಷ್ಟು ಪರ್ಸೆಂಟೇಜ್ ನಿಭಾಯಿಸಿದ್ದೀರಾ ಅಂತ ಕೇಳ್ತಾರೆ ಬಾಬಾ. वायदा करना और निभाना इसमें कितना अंतर रहा है. ಪ್ರತಿಜ್ಞೆ ಒಂದು ಮಾಡಿದ್ದೀವಿ, ಮಾಡೋದು ಇನ್ನೇನೋ ಮಾಡ್ತಾ ಇದ್ದೀವಿ, ಆ ಎರಡುಗಳಲ್ಲಿ ಏನಿದೆ ಡಿಫ್ರೆನ್ಸ್ ಎಷ್ಟಿದೆ ಅಂತಾರೆ ಬಾಬಾ. ಬಾಬಾ ನಾನು ಯಾವಾಗಲೂ ನಿನ್ನನ್ನೇ ನೆನಪು ಮಾಡ್ತೀನಿ, ನಿನ್ನ ಬಿಟ್ಟು ಬೇರೆ ಏನೂ ನೆನಪು ಮಾಡೋದಿಲ್ಲ ಅಂತ ವಾಯ್ದಾ ಮಾಡಿದ್ವಿ. ಎಷ್ಟು ನೆನಪು ಮಾಡ್ಲಿಕ್ಕತ್ತೀವಿ? ನಾ ಸಂಪೂರ್ಣ ಬುದ್ಧಿಯಿಂದ ನಿನಗೆ ಸಮರ್ಪಣೆ ಆಗಿದ್ದೀನಿ ಅಂತ ವಾಯ್ದಾ ಮಾಡಿದ್ದೀವಿ. ಎಷ್ಟು ಮಾಡಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳ್ತಾರೆ ಬಾಬಾ. ಎಷ್ಟು ನಿಭಾಯಿಸಿದ್ದೀರಾ? ವಾ ಕರ್ನಾ ಅವ್ರ ನಿಭಾನಾ ಸಮಾನ್ ಹೇ. ಮಾಡೋದು ಬರೀ ಮಾಡಿಬಿಡೋದಲ್ಲ, ಅದು ನಿಭಾಯಿಸ್ತಾ ಹೋಗಬೇಕು. ಈಗ ಅಮೃತ ವೇಳೆಯಲ್ಲಿ ಅಗದಿ ಪವರ್ಫುಲ್ ಯೋಗ ಮಾಡಿರ್ತೀವಿ. ಇದೇ ಸ್ಥಿತಿಯನ್ನು ಎಷ್ಟು ನಿಭಾಯಿಸ್ತಾ ಹೋಗ್ತೀರಿ ಇಡೀ ದಿನ? ನಿಭಾನ ಅಂತಾರೆ ಬಾಬಾ. ಎರಡು ಸಮ ಇದ್ದಾವೇನು? ಕರ್ನಾ ನಿಭಾನ ಸಮಾನ ಹೇ. ಯಹ ಜನ್ಮಪತ್ರೆ ಬಾಬಾ ದೇಖ್ ರಹೇ ಥೇ. ಏನು ಮಾಡ್ತಿದ್ದಾರೆ, ಏನು ನಿಭಾಯಿಸ್ತಿದ್ದಾರೆ ಅನ್ನೋದನ್ನು ಬಾಬಾ ನೋಡ್ತಾ ಇದ್ರು. ಹರ್ ವರ್ಷ ಹರ್ ಏಕ್ ಬಚ್ಚಾ ಯಥಾಶಕ್ತಿ ಬಾಪ್ ಕೆ ಸಮ್ಮುಖ ವಾಯ್ದೆ ಕರ್ತೆ ಹೇ. ಪ್ರತಿ ವರ್ಷ ಶಿವರಾತ್ರಿ ದಿನ ಎಲ್ಲರೂ ಏನು ಮಾಡ್ತೀವಿ, ಪ್ರತಿಜ್ಞೆ ಮಾಡ್ತೀವಲ್ಲ, ಮಾಡಿ ಹೇಳ್ತಾರೆ ಬಾಬಾ. ಹರ್ ಏಕ್ ಬಚ್ಚಾ ಯಥಾಶಕ್ತಿ ಬಾಪ್ ಕೆ ಸಮ್ಮುಖ ವಾಯ್ದೆ ಕರ್ತೆ ಹೇ, ಅರ್ಥಾತ್ ಬಾಪ್ ಸೆ ಪ್ರತಿಜ್ಞಾ ಕರ್ತೆ ಹೇ. ಬಾಬರ ಎದುರುಗಡೆ ಪ್ರತಿಜ್ಞೆ ಮಾಡ್ತೀರಾ. ರಿಸಲ್ಟ್ ಮೇ ಕ್ಯಾ ದೇಖಾ? ರಿಸಲ್ಟ್ ಏನು ಬಂತು? प्रतिज्ञा करते समय बहुत उमंग उत्साह से हिम्मत से संकल्प लेते हैं. ಪ್ರತಿಜ್ಞೆ ಮಾಡೋದು ಏನು ಭಾರಿ ಹೆಂಗೆ ಪ್ರತಿಜ್ಞೆ ಮಾಡ್ತೀವಿ ಅಂತಂದರೆ ನಿಶ್ರದ್ಧೆ ಎಲ್ಲ ನಂಬರ್ 1 ಆಗಿಬಿಡ್ತೀವಿ ಅನ್ನೋ ಥರ ಉಮಂಗ್ ಉತ್ಸಾಹದಿಂದ ಏನು ಮಾಡ್ತೀವಿ, ಪ್ರತಿಜ್ಞೆ ಮಾಡ್ತೀವಿ. ಬಾಬಾ ಹೇಳ್ತಾರೆ, ಕುಚ್ ಸಮಯ ಸ್ವಲ್ಪ ಸಮಯ ಆದ ತಕ್ಷಣ ಸಂಕಲ್ಪಕ್ಕೋ ಸಾಕಾರ ಮೇ ಲಾನೆ ಕಾ. ಏನು ಪ್ರತಿಜ್ಞೆ ಮಾಡಿದ್ದೀರಿ, ಏನು ಸಂಕಲ್ಪ ಇತ್ತೋ ಅದನ್ನು ಸಾಕಾರದಲ್ಲಿ ತೊಗೊಂಡು ಬರಬೇಕು ಅಂತಂದರೆ ಸಮಸ್ಯಾओं का सामना करने का. ಬರುವೆಲ್ಲ ಸಮಸ್ಯೆ. ಈಗೊಂದೇನೋ ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಎಲ್ಲವೂ ಸರಳ ಆಗಿಬಿಡ್ತದೇನು? ಏನೇನಾದ್ರು ಸ್ವಲ್ಪ ವಿಘ್ನಗಳು ಬರುವೆ, ಪರಿಸ್ಥಿತಿಗಳು ಬರುವೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನು ಎದುರಿಸುವಂತಹ ಶುಭ ಭಾವನೆಯಿಂದ
ಕಲ್ಯಾಣ ಕಿ ಕಾಮನಾओं से ಏನು ಸಮಸ್ಯೆಗಳು ಬರ್ತಾವಲ್ಲ, ಏನೇ ಸಮಸ್ಯೆಗಳು ಬಂದರೆ ಅವುಗಳ ಎದುರುಗಡೆ ನಮ್ದು ಏನಿರಬೇಕು ಭಾವನೆ? ಶುಭ ಭಾವನೆ, ಕಲ್ಯಾಣದ ಭಾವನೆ. ಏನೇ ಸಮಸ್ಯೆ ಬಂದರೂ ಅದರಲ್ಲಿ ಏನಿರ್ತದೆ? ಕಲ್ಯಾಣ ಸಮಾವೇಶ ಆಗಿರ್ತದೆ. ಅದರಿಂದ ಸಂಪರ್ಕ ಮೇ ಆತೆ ಸಫಲತಾ ಮೂರ್ತ ಬಂತೆ ಹೇ. ಇಷ್ಟೆಲ್ಲ ಮಾಡಿ ಸಂಪರ್ಕದಲ್ಲಿ ಬಂದು ಸಫಲತಾ ಮೂರ್ತ ಆಗಬೇಕು. ಪರಂತು ಅದರಲ್ಲೇನಾಗ್ತದೆ? ಚಲತೆ ಚಲತೆ ಕುಚ್ ಸಮಯಕ್ಕೆ ಬಾದ್, ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯದ ನಂತರ ಫುಲ್ ಅಟೆನ್ಷನ್ಗೆ ಬಜಾಯ್ ಕಂಪ್ಲೀಟ್ ಗಮನ ಕೊಡುವುದರ ಬದಲಾಗಿ ಸಿರ್ಫ್ ಅಟೆನ್ಷನ್ ರಹ ಜಾತಾ ಹೈ. ಬರೀ ಅಟೆನ್ಷನ್ ಬೇರೆ, ಫುಲ್ ಅಟೆನ್ಷನ್ ಬೇರೆ ಅಂತಾರೆ ಬಾಬಾ. और अटेंशन के बीच बीच अटेंशन बदल क्या हो जाता है? ए ತೆಗೆದು ಬಿಡ್ತೀವಿ. ए ತೆಗೆದು ಕೂಡಲೇ ಏನಾಗ್ತದೆ? अटेंशन टेंशन, टेंशन का रूप भी हो जाता है. ಭಾಳ ಅಟೆನ್ಷನ್ ಬೇಕಂತಾರೆ ಬಾಬಾ, ಅದಕ್ಕೆ ಫುಲ್ ಅಟೆನ್ಷನ್ ಅಂತಾರೆ ಬಾಬಾ. ಫುಲ್ ಅಟೆನ್ಷನ್ ಬದಲಾಗಿ ಏನು ಮಾಡ್ತೀರಾ? ಅಟೆನ್ಷನ್ ಕೊಡ್ತೀರಾ. ಅಟೆನ್ಷನ್ ಕೊಟ್ಟು ನಡು ನಡು ಏನಾಗ್ಬಿಡ್ತದೆ? ಟೆನ್ಷನ್ ಆಗಿಬಿಡ್ತದೆ. ಅದು ಟೆನ್ಷನ್ ರೂಪ ತೊಗೊಂಡ್ಬಿಡ್ತದೆ ಅಂತಾರೆ ಬಾಬಾ. ಏನು ಟೆನ್ಷನ್ ರೂಪ ತೊಗೊಳ್ತದೆ? ಈಗೊಂದೇನೋ ಮಾಡ್ತಿರ್ತೀವಿ, ಇದೇ ಬ್ರಹ್ಮ ಭೋಜನ ಮಾಡ್ತೀವಿ ಅಂತ ತಿಳ್ಕೊಡು. ಮಾಡ್ತಾ ಮಾಡ್ತಾ ಒಳಗೊಂದು ಏನೋ ಕಡಿಮೆ ಬಿತ್ತಪ್ಪ. ಕಡಿಮೆ ಬಿದ್ದ ಕೂಡಲೇ ಏನಿರ್ತದೆ ನಮ್ಮದು? ಆದರೆ ಅಲ್ಲೇನಂತಾರೆ ಬಾಬಾ? ಶುಭ ಭಾವನಾ, ಕಲ್ಯಾಣ ಭಾವನಾ ಇಟ್ಕೊಂಡು ಮುಂದೆ ಹೋಗಬೇಕು. ಅದರ ಬದಲಾಗಿ ನಾವೇನು ಮಾಡ್ತೀವಿ? ಅಲ್ಲೇ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಅಂತಾರೆ ಬಾಬಾ. ವಿಜಯ ಹಮಾರಾ ಜನ್ಮ ಸಿದ್ಧ ಅಧಿಕಾರ ಹೇ. यह समर्थ संकल्प धीरे धीरे रूप परिवर्तन करता जाता है. ವಿಜಯ ನಮ್ಮದು ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳ್ತೀವಿ. ಹೋಗ್ತಾ ಹೋಗ್ತಾ ಏನಾಗ್ತಿದೆ? ಅದರದ್ದು ರೂಪ ಚೇಂಜ್ ಆಗ್ತದೆ. ಜನ್ಮ ಸಿದ್ಧ ಅಧಿಕಾರ ಹೇ ಕೆ ಬಜಾಯ್ ವಿಜಯ ಹಮಾರ ಜನ್ಮ ಸಿದ್ಧ ಅಧಿಕಾರ ಇದೆ ಅನ್ನೋದರ ಬದಲಾಗಿ ಕಬ್ ಕಬ್ ಬಾಪ್ ದಾದಾ ಕೆ ಆಗೆ ಯಹ ಬೋಲ್ ನಿಕಲ್ತೆ ಹೇ. ಆವಾಗ ಆವಾಗ ಬಾಬಾರವ್ರ ಎದುರುಗಡೆ ಈ ಮಾತು ಬರ್ತದೆ ಕಿ ಏನಂತಂದರೆ ಅಧಿಕಾರ ದೋ, ಶಕ್ತಿ ದೋ, ದೋ 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 ಶುರು ಆಗ್ತದೆ. ದೋ ದೋ ಎಲ್ಲಮ್ಮ ಇದಕ್ಕೆ ಅಂತಾರಲ್ಲ, ಹಂಗೆ ನಮ್ಮದು ಏನಿರ್ತದೆ? ದೋ 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 ಅಂತ ಶುರು ಆಗ್ತದೆ. ಅದು ಕೊಡು, ಇದು ಕೊಡು ಶುರು ಮಾಡ್ತೀವಂತೆ. ಹೇ ಶಬ್ದ दो शब्द में बदल जाता है. है शब्द दो शब्द में बदल जाता है. मास्टर दाता वरदाता, दाता के बजाय ನಾವೇನಿದ್ದೀವಿ? ಮಾಸ್ಟರ್ ದಾತ, ಕೊಡೋರಿದ್ದೀವಲ್ಲ, ಎಲ್ಲವನ್ನು ಕೊಡುವಂಥವ್ರು ನಾವು. ಮಾಸ್ಟರ್ ದಾತ ಎಲ್ಲ ಏನು ಕೊಡಬೇಕು? ಶಾಂತಿ, ಶಕ್ತಿ, ಪ್ರೇಮ, ಆನಂದ, ಸುಖ, ಸಂತೋಷ ಎಲ್ಲರಿಗೂ ಕೊಡುವಂಥವ್ರಾಗಿದ್ದೀವಲ್ಲ ಈಗ ನಾವು. ಹೆಂಗಿದ್ದೀವಿ? ಕೊಡೋಂಥವ್ರಾಗಿವೋ ಏನು ಬೇಡ್ಕೊಳ್ಳೋಂಥವ್ರಾಗಿವೋ? ಅದಕ್ಕೆ ಹೇಳ್ತಾರೆ ಬಾಬಾ, ನಾನು ಮಾಸ್ಟರ್ ದಾತ, ನಾನು ಮಾಸ್ಟರ್ ವರದಾತ, ನಾನು ದಾತಕ್ಕೆ ಬಜಾಯ್ ಇದರ ಬದಲಾಗಿ ಏನಾಗ್ಬಿಡ್ತದೆ? ಲೇತಾ ಹೋ ಜಾತೆ ಹೇ, ತಗೊಳ್ಳೋರಾಗ್ಬಿಡ್ತೀರಾ. ದೋ 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 ಅಂಥೇಳಿ. ಐಸೆ ಪುರುಷಾರ್ಥ ಕಿ ಸ್ಟೇಜ್ ಕಬ್ ತೀವ್ರ ಪುರುಷಾರ್ಥ ಕಬ್ ಹಲ್ಚಲ್ ಕಬ್ ಅಚಲ್. ಹೀಗಿರ್ತದೆ ನಿಮ್ಮದು ಅಂತ ಹೇಳ್ತಾರೆ ಬಾಬಾ. ಹೆಂಗಿರ್ತದೆ? ಒಮ್ಮೆ ಪುರುಷಾರ್ಥ ಸ್ಥಿತಿ ಇರ್ತದೆ, ಒಮ್ಮೆ ಭಾಳ ತೀವ್ರ ಪುರುಷಾರ್ಥ ಮಾಡ್ತೀರಾ, ಅಷ್ಟೇ ಸಾಧಾರಣ ಇರ್ತದೆ. ಇನ್ನು ಕೆಲವು ಸಲ ಅಂತೂ ಅಳಿಗಾಡ್ತಾ ಇರ್ತೀರಾ ಅಂತಾರೆ ಬಾಬಾ. ಇಸ್ಮೇ ಮತ್ತು ಕೆಲವೊಂದು ಸಲ ಅಚಲ್ ಇರ್ತೀರ. ಇಸ್ಮೇ ಚಲ್ತೆ ರಹತೆ ಹೇ, ಇದರಲ್ಲಿ ಹೀಗೆ ನಡೀತಿರ್ತದೆ ಅಂತಾರೆ ಬಾಬಾ. ಅವ್ರು ಚಲ್ತೆ ಚಲ್ತೆ ರುಕ್ ಜಾತೆ ಹೇ, ಮತ್ತು ಹೋಗ್ತಿರ್ತೀವಿ, ಹೋಗ್ತಾ ಹೋಗ್ತಾ ಸ್ಟಾಪ್ ಆಗಿಬಿಡ್ತದೆ, ನಿಂತು ಬಿಡ್ತೀರಾ. अब तक की रिजल्ट में रास्ते के नज़ारों में मंजिल की तरफ से किनारा कर लेते हैं. अब तक के रिजल्ट में ಇಲ್ಲಿ ತನಕ ನಾನೇನು ನಿಮ್ಮದೆಲ್ಲ ರಿಸಲ್ಟ್ ನೋಡಿದ್ದೀನಿ. ಇಲ್ಲಿ ಗಂಗಾ ಅಕ್ಕ, ಇಲ್ಲಿ ತನಕ ರಿಸಲ್ಟ್ ನಿಮ್ಮದೆಲ್ಲ ಏನು ನೋಡಿದ್ದೀನಿ?
ರಾಸ್ತೆ ಕೆ ನಜಾರೋ ಮೇ ನಮ್ಮ ದೃಷ್ಟಿ ಎಲ್ಲಿರ್ತದ, ಆ ಕಡೆ ಈ ಕಡೆ ಇರ್ತದೆ ಅಂತಾರೆ ಬಾಬಾ. अब तक भी रास्ते के नज़ारों में मंजिल की तरफ से किनारा कर लेते हैं. ನಾವೆಲ್ಲಿ ಹೋಗಬೇಕು ಅನ್ನೋದನ್ನು ಬಿಟ್ಟಿರ್ತೀವಿ. ಎಲ್ಲಿ ದೃಷ್ಟಿ ಇರ್ತದೆ ನಮ್ಮದು, ಆಜು ಬಾಜು ಇರ್ತದೆ ಅಂತ ಹೇಳ್ತಾರೆ ಬಾಬಾ. अब तक भी ऐसे खेल दिखाते रहते हैं. ಇನ್ನೂ ಇದೇ ಆಟ ಆಡ್ತಿದ್ದೀರಾ, ಇಷ್ಟು ದಿನ ಆಡೋರು ಅಂತ ಕೇಳ್ತಾರೆ ಬಾಬಾ. ಎಲ್ಲೋ ಬೆಂಗಳೂರಿಗೆ ಎಲ್ಲೋ ಹೋಗೋದಿರ್ತದೆ, ಆ ಬೆಂಗಳೂರಿಗೆ ಹೋಗೋದು ಬಿಟ್ಟು ಬರೀ ಸೈಡ್ ಸೀನ್ ನೋಡ್ತಿರ್ತು. ವಾ ಅಷ್ಟು ಚಂದದ, ಇಷ್ಟು ಚಂದದ, ಅಷ್ಟು ಚಂದ, ಇಷ್ಟು ಚಂದದ, ಚಂದ ಅನಿಸೆಲ್ಲ ಇಳಿದು ಬಿಟ್ರೆ, ಚಂದ ಅನಿಸೆಲ್ಲ ಇಳಿದು ಬಿಟ್ಕೊಳ್ಳೆ ಆ ಗುರಿಯನ್ನು ಬಿಟ್ಬಿಡ್ತೀವಿ. ಈ ಕಡೆ ನಮ್ಮ ದೃಷ್ಟಿ ಹೋಗಿ ಅಲ್ಲಿ ಸಿಕ್ಕಾಕಿ ಹೋಗ್ತೀವಿ. ಆಮೇಲೆ ನೆನಪಾಗ್ತದೆ, ನಾನು ಆ ಕಡೆ ಹೋಗಬೇಕಾಗಿತ್ತು, ಇಲ್ಲಿ ಹ್ಯಾಂಗೆ ಇಳಿದೆ ಅಂತೇಳಿ. ನಮ್ಮ ಹಣೆ ನಮ್ಮದು ಅದೇ ಆಗಿರೋದು ಪರಿಸ್ಥಿತಿ. ಅದನ್ನೇ ಹೇಳ್ತಾರೆ ಬಾಬಾ, ಲೇಕಿನ್ ಯಹ ಕಬ್ ತಕ್, ಈ ಆಟ ಆಡ್ತಿದ್ದೀರಾ, ಎಲ್ಲಿ ತನ ಆಡೋರು ಅಂತಾರೆ ಬಾಬಾ. ಬಾಪ್ ದಾದಾ ಭೀ ಅಭಿ ನಯಾ ಖೇಲ್ ದೇಖ್ನಾ ಚಾತೆ ಹೇ. ಬಾಪ್ ದಾದಾ ಹೊಸ ಆಟ ಆಡಿ ಅಂತದ ಬಾಬಾ ಹೇಳ್ತಾರೆ. ನಾ ಅದನ್ನು ಇಷ್ಟಪಡ್ತೀನಿ, ಅದನ್ನು ನೋಡಬೇಕಾಗಿದೆ. ತೋ ಇಸ್ ನಯೇ ವರ್ಷ ಮೇ ಅಬ್ ಐಸಾ ನಯಾ ಖೇಲ್ ದಿಖಾओ. ಅದಕ್ಕೆ ಈ ಹೊಸ ವರ್ಷದಲ್ಲಿ ಹೊಸ ಆಟ ತೋರಿಸಿ. ಜಿಸ್ ಖೇಲ್ ಮೇ ಹರ್ ದೃಶ್ಯ ಕಾ ಲಕ್ಷ್ಯ ಸದಾ ವಿಜಯ್ ಹೋ. ಯಾವ ಥರ ಆಟ ಆಡಬೇಕು ಅಂತಂದರೆ, ಆ ಆಟದಲ್ಲಿ ನಮ್ಮ ಲಕ್ಷ್ಯ ಏನಿರಬೇಕು, ವಿಜಯದ ಕಡೆ ಇರಬೇಕು, ಅದು ಕಾಣಿಸ್ತಿರ್ಬೇಕು ಅಂತಾರೆ ಬಾಬಾ. ಹಮ್ ವಿಜಯಿ ಹೇ, ವಿಜಯಿ रहेंगे ऐसा संकल्प सदा हर कर्म में प्रत्यक्ष दिखाई दे. ವರಾನದಲ್ಲ, ವಿಜಯ್ ಮೇರಾ ಜನ್ಮಸಿದ್ಧ ಅಧಿಕಾರ ಹೇ ಅಂತ ಜಪ ಮಾಡೋದಲ್ಲ, ಅದು ಪ್ರತ್ಯಕ್ಷದಲ್ಲಿ ಕಾಣಿಸ್ಬೇಕು, ಮಾಡಿ ತೋರಿಸಿ ಅಂತಾರೆ ಬಾಬಾ. ಜೈಸೆ ಕಲ್ ಪೆಹಲೆ ಕಾ ಚಿತ್ರ ಹೇ, ಹರೇಕ್ ಶಕ್ತಿ ಸೇನಾ ಕೆ ಹಾಥ್ ಮೇ ವಿಜಯ್ ಕಾ ಝಂಡಾ ಲೆಹರಾ ರಹಾ ಹೇ. ಇದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿ ಕಲ್ಪದಕ್ಕೂ ಏನಿದೆ ಕೈನಲ್ಲಿ ಕೊಟ್ಟಿದ್ದಾರೆ, ಏನೋ ವಿಜಯದ ಧ್ವಜ, ವಿಜಯದ ಧ್ವಜವನ್ನು ಕೊಟ್ಟಿದ್ದಾರೆ. आज तक भी आप श्रेष्ठ आत्माओं को विजय रतन के रूप में दुनिया वाले सुमिरन करते और पूछते रहते हैं. ನೀವು ಹಿಂದಿನ 5,000 ವರ್ಷಗಳ ಹಿಂದೆ ಏನು ವಿಜಯಿಯಾಗಿದ್ದೀರಿ, ಆ ವಿಜಯದನ್ನೇ ಇವರೇನು ಮಾಡ್ತಿದ್ದಾರೆ, ನಿಮ್ಮ ಭಕ್ತರು ಆಚರಣೆ ಮಾಡ್ತಾರೆ. ಜಗತ್ತೆಲ್ಲ ನಿಮ್ಮನ್ನು ಪೂಜೆ ಮಾಡ್ತದೆ. ಇವತ್ತು ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಇವತ್ತೇನು ಮಾಡೋದು, ಲಕ್ಷ್ಮೀ ಪೂಜಾ ಮಾಡೋದು, ಲಕ್ಷ್ಮಿಯಾಗಿ ಕೂಡೋದು. ಲಕ್ಷ್ಮಿಯಾಗಿ ಕೂತು ಅವರು ದುಡ್ಡು ಬೇಡಾಕತ್ತಾರ, ಅದನ್ನು ಕೊಡೋದಿಲ್ಲ. ಈಗ ನಾವು ಸಂಪತ್ತು ಬೇಡಲಿಕ್ಕತ್ತಾರ. ನಾವ್ಯಾವ ಸಂಪತ್ತು ಕೊಡಬೇಕು, ಗುಣಗಳ ಸಂಪತ್ತನ್ನು. ವರದಾನ್, ವರಮಹಾಲಕ್ಷ್ಮಿ ಬರ್ತದೆ ನೆಕ್ಸ್ಟ್ ವೀಕ್. ವರ ಮಹಾಲಕ್ಷ್ಮಿ ಅಂದರೆ ವರ ಕೊಟ್ಬಿಡೋದು. ವರ ಕೊಡೋದಂದ್ರೆ ಅವ್ರಿಗೆ ಆಗ್ಬಿಡೋದು. ನೀನು ಆತ್ಮ ಬಾಪ್ ಸಮಾನ್ ಭವ ಅಂದ ತಕ್ಷಣ ಅವ್ರೇನಾಗಬೇಕು, ಚೇಂಜ್ ಆಗಬೇಕು. ಅದನ್ನು ಹೇಳ್ತಾರೆ ಬಾಬಾ. ಅಷ್ಟು ಇನ್ನೂ ನಿಮ್ಮದು ವಿಜಯ ಏನಾಗಿದ್ದೀರಿ ಅದನ್ನೇನು ಮಾಡ್ತಿದ್ದಾರೆ, ಅವರು ಸುಮಿರನ್ ಮಾಡ್ತಿರ್ತಾರೆ, ಜಪ ಮಾಡ್ತಿದ್ದಾರೆ, ಪುಸ್ತಕ ಓದ್ತಾರೆ, ನಿಮ್ಮ ಮಹಿಮೆ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ. पुरुषार्थ करने का समय भी बहुत मिला, नंबरवार यथाशक्ति पुरुषार्थ भी किया. ಪುರುಷಾರ್ಥ ಮಾಡಲಿಕ್ಕೆ ಬಹಳಷ್ಟು ಸಮಯ ಸಿಕ್ಕಿತ್ತು, ಮಾಡಿದ್ದೀರಾ, ಪುರುಷಾರ್ಥನೂ ಮಾಡಿದ್ದೀರಾ. ಅಬ್ ಕ್ಯಾ ಕರ್ನಾ ಹೈ. 14 ವರ್ಷ ಏನು ಮಾಡಿದ್ರು ಅವ್ರಿಗೆ, ಒಳಗಡೆ ಹಾಕಿ ದೂರ ಕರ್ಕೊಂಡು ಹೋಗಿ ಬಾಬಾ ಏನು ಮಾಡಿದ್ರು. 14 ವರ್ಷ ತಪಸ್ಸು, ಅಖಂಡ ತಪಸ್ಸು ಮಾಡಿಸಿದ್ರು. ಈ ತಪಸ್ಸು ಮಾಡೋ ಸಮಯ ಏನಂತಾರೆ ಬಾಬಾ, ಮಾಡಿದ್ದೀರಾ, ಈಗೇನು ಮಾಡಬೇಕು, ಪುರುಷಾರ್ಥ ಮಾಡಿದ್ದೀರಾ, ಇನ್ನು ಮುಂದೆ ಏನು ಮಾಡಬೇಕು. अब पुरुषार्थ के प्रत्यक्ष फलस्वरूप अर्थात सफलता स्वरूप बन स्वयं भी हर कार्य में सफल रहो और सर्व आत्माओं को भी सफलता मूर्त का वरदान दो. ಬಾಬಾ ಹೇಳ್ತಾರೆ, ಈಗೇನು ಮಾಡಬೇಕು, ಪುರುಷಾರ್ಥದ ಪ್ರತ್ಯಕ್ಷದ ಫಲಸ್ವರೂಪ ಅಂದರೆ
ಸಫಲತಾ ಸ್ವರೂಪ ಆಗಿ ಸ್ವಯಂನೂ ಆಗಬೇಕು. ಪ್ರತಿಯೊಂದು ಕಾರ್ಯದಲ್ಲಿ ಸಫಲ ಮಾಡ್ಕೊಳ್ಳಿ. ಇನ್ನೊಬ್ರಿಗೂ ಕೂಡ ಏನು ಮಾಡಿ, ಸಫಲರನ್ನಾಗಿ ಮಾಡಿ ಮತ್ತವ್ರಿಗೆ ವರದಾನನ ಕೊಡಬೇಕು. पुरुषार्थ स्वरूप के बजाय वरदानी महादानी स्वरूप में रहो. ಪುರುಷಾರ್ಥ ಬಿಡ್ರಿ, ನಾವು ಪುರುಷಾರ್ಥಿಗಳ್ರಿ ಅನ್ನೋದು ಬಿಡ್ರಿ ನಂತರ ಬಾಬಾ. ಏನಾಗ ತಪ್ಪಾದ ಕೂಡಲೇ ಏನು ಮಾಡಿದ್ರಿಗಿನ ನಾವು ಪುರುಷಾರ್ಥಿ ಅಂತ ಅದಕ್ಕೊಂದು ಸಮರ್ಥನೆ ಕೊಟ್ಬಿಡ್ತೀವಿ ನಾವು. ಹಂಗಿಲ್ಲ ಅಂತಾರೆ ಬಾಬಾಯಿ. ಪುರುಷಾರ್ಥದ ಸಮಯ ಮುಗೀತೀಗ. ಅದರ ಫಲಸ್ವರೂಪವಾಗಿ ನೀವು ಏನು ಕಾರ್ಯ ಮಾಡಿದ್ರೂ ಸಫಲತೆ ಇರಬೇಕು, ಎಲ್ಲರಿಗೂ ಸಫಲತಾ ಮೂರ್ತನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बाबा स्वयं भी प्रत्यक्ष फल का अनुभव करेंगे और अन्य आत्माओं को भी प्रत्यक्ष फल के अधिकारी बनाएंगे. अब भाषा परिवर्तन करो. ಮಾತುಗಳು ಭಾಷೆ ಚೇಂಜ್. ಏನು ಚೇಂಜ್? ಸ್ವಭಾವ ಸಂಸ್ಕಾರ भी ಪರಿವರ್ತನ करो. ನಮ್ಮ ಸ್ವಭಾವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಸ್ವಯಂ भी परिवर्तन करो. स्वभाव संस्कार सर्वात्माओं को भी प्रत्यक्ष फल के अधिकारी बनाएंगे. ಎಷ್ಟೆಷ್ಟು ನಾನು ಸ್ವಯಂ ಪರಿವರ್ತನೆ ಆಗ್ತಾ ಹೋಗ್ತೀನಿ, ನನ್ನ ಪರಿವರ್ತನದ ಜೊತೆಗೂ ನನ್ನ ಸುತ್ತಮುತ್ತಲಿನ ವಾತಾವರಣನೂ ಕೂಡ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅವರನ್ನು ಕೂಡ ಪ್ರತ್ಯಕ್ಷ ಫಲದ ಅಧಿಕಾರಿಯನ್ನಾಗಿ ಮಾಡ್ತೀರಾ. अब भाषा भी परिवर्तन करो. जैसे विश्व परिवर्तन की घड़ी समीप भाग रही है. ಓಡಾಕತ್ತದೇ ಇಲ್ಲ. ಇನ್ನು ಈಗೀಗ ಶನಿವಾರ ಬಂದಿತ್ತು, ನಾಳೆ ಮತ್ತೆ ಶನಿವಾರ ಬಂತು. ಈಗೀಗ ಸಂಡೇ ಬಂದಿತ್ತು, ಈಗ ಬಂದೇ ಬಿಡ್ತು. ನಮಗಂತೂ ಎಷ್ಟು ಫಾಸ್ಟ್ ಹೋಗ್ತದೋ ಗೊತ್ತೇ ಆಗಂಗಿಲ್ಲ. ಬಾಬಾ ಹೇಳ್ತಾರೆ, ಎದುರ ಸಮಯ ಓಡ್ಲಿಕ್ಕತ್ತದಂತೆ. ವಿಶ್ವ ಪರಿವರ್ತನದ ಘಡಿ ಭಾಗ ರಹಿ ಹೇ, ಓಡ್ತಾ ಇದೆ, ಬಹಳ ಸ್ಪೀಡಲ್ಲಿ ಓಡ್ತಾ ಇದೆ. ಸಂಪೂರ್ಣತಾ ಕಿ ಸಮೀಪತಾ ಹಿ ವಿಶ್ವ ಪರಿವರ್ತನ ಕೆ ಘಡಿ ಕಿ ಸಮೀಪತಾ ಹೇ. ಸಂಪೂರ್ಣತೆಯ ಸಮೀಪತೆಯೇ ವಿಶ್ವ ಪರಿವರ್ತನದ ಘಡಿ ಸಮೀಪ ಬಂದ ಹಾಗೆ. इसलिए अब बीती सो बीती कर व्यर्थ का खाता समाप्त करो. सदा समर्थ का खाता हर संकल्प में जमा करो. ಹಿಂದೇನಾಯಿತು ಬಿಟ್ಬಿಡಿ ಅಂತಾರೆ ಬಾಬಾ. ಹಿಂದಿನ ಬಿಟ್ಟು ಫುಲ್ ಸ್ಟಾಪ್ ಇಟ್ಟು ಏನು ಮಾಡಬೇಕು, ಮುಂದೆ ಹೋಗಬೇಕು. ಸಮರ್ಥ ಖಾತಾ ಪ್ರತಿ ಸಂಕಲ್ಪದಲ್ಲಿ ಜಮಾ ಮಾಡಿಕೊಳ್ಬೇಕು. ನನ್ನೊಂದು ಪ್ರತಿಯೊಂದು ಸಂಕಲ್ಪ ಏನಿರಬೇಕು, ಸಮರ್ಥ ಸಂಕಲ್ಪ ಇರಬೇಕು. ಅಭಿ ಸೇ ಸದಾ ಕಾಲ್ ಕೆ ಲಿಯೇ अपने को ताश तिलक और तख्तधारी अनुभव करो. ಈಗಿಂದಾನೆ ಸತ್ಯುಗದಲ್ಲಿ ಹೋಗಿ ನಾನು ಕಿರೀಟ ಹಾಕ್ಕೊಳ್ತೀನಿ ಅನ್ನೋದಲ್ಲ, ಹೀಗೆ ಹಾಕ್ಕೊಂಡು ಬಿಡ್ರಿ ಅಂತಾರೆ. ಹೀಗೆ ಹಾಕ್ಕೊಂಡು ಅದರದ್ದು ಅನುಭವ ಮಾಡಿ. ತಿಲಕ್ और तख्तधारी अनुभव करो. तिलक का मिट जाना अर्थात ತಿಲಕ ಅಳಗ್ತಿದೆ ಅಂದರೆ ಏನರ್ಥ? ಹೊರಗಡೆ ನೋಡಿರಲ್ಲ ಕುಂಕುಮ, ಕುಂಕುಮ ಹಚ್ಕೊ. ಅದರ ಅರ್ಥ ಏನು? ನೀನು ಸ್ಮೃತಿಯಿಂದ ಹೊರಗೆ ಹೋಗ್ತೀವಿ. ಸ್ಮೃತಿ ತಗೋಬಾ ಅದನ್ನು ಹೇಳ್ತಾರೆ ಬಾಬಾ. ಕುಂಕುಮ ಇರಲಿಲ್ಲ ಅಂದ್ರೆ ಏನಂತಾರೆ, ಪತಿಗೆ ಶ್ರೇಯಸ್ಸಲ್ಲ ಅಂತ ಏನೋ ಅಂತಾರಲ್ಲ. ಅದಕ್ಕೆ ಇಲ್ಲಿ ತಿಲಕ ಮಿಟ್ ಜಾನ ಅರ್ಥಾತ್ ಸ್ಮೃತಿ ಸೇ ನೀಚೆ ಆನ. ತಿಲಕ ಹಚ್ಕೊಳ್ಳಿಲ್ಲ ಅಂದರೆ ಯಾವ ತಿಲಕ? ಮೇ ಆತ್ಮ ಹೂँ, ಅದನ್ನು ತಿಲಕನೇ ಅಲ್ಲ. ಅಭಿ ಯಹ ಬಾತೆ ಸ್ವಪ್ನ ಸೇ ಭೀ ಸಮಾಪ್ತ ಕರೋ. ಬಾಬಾ ಹೇಳ್ತಾರೆ, ಸ್ಮೃತಿ ಸೇ ನೀಚೆ ಆನ, ಇದನ್ನು ಕೂಡ ಕನಸು ಮನಸ್ಸಿನಲ್ಲಿನೂ ಬರಬಾರ್ದು, ತೆಗೆದು ಬಿಡ್ರಿ ಅಂತಾರೆ ಬಾಬಾ. ಐಸಾ ಸಮಾಪ್ತಿ ಸಮಾರೋಹ ಮನಾಹು. विश्व सेवा में संकल्प वाणी और कर्म से दिन रात सच्चे सेवाधारी बन संगठित रूप सदा तत्पर हो जाओ तो विश्व सेवा में स्वयं को चढ़ती कला स्वतः होती जाएगी. ಬಾಬಾ ಹೇಳ್ತಾರೆ, ಈ ಥರ ಸಮಾಪ್ತಿ ಸಮಾರೋಹ ಮಾಡಿ ವಿಶ್ವ ಸೇವೆಯಲ್ಲಿ ಸಂಕಲ್ಪ, ಮಾತು, ಕರ್ಮಗಳು
ಹಗಲು ರಾತ್ರಿ ಸತ್ಯ ಸೇವಾಧಾರಿಯಾಗಿ ಸಂಘಟಿತ ರೂಪದಲ್ಲಿ ಸದಾ ತತ್ಪರ ಆಗಬೇಕು. ವಿಶ್ವ ಸೇವಾದಲ್ಲಿ ಸ್ವಯಂವನ್ನು ಏರುವ ಕಲೆಯಲ್ಲಿ ಬರಬೇಕು. ಪುಣ್ಯಾತ್ಮಾವನ್ पुण्य का फल प्राप्त कर रहे हैं, सदा इसे अनुभव करेंगे. ಈ ಥರ ನಾವು ನಿರಂತರ ಏನು ಹೇಳಿದ್ರು ಬಾಬಾ, ಸಂಕಲ್ಪ ವಾಣಿ ಕರ್ಮದಲ್ಲಿ ತತ್ಪರಾಗಿ ಸತ್ಯ ಸೇವಾಧಾರಿಗಳಾದರೆ ಏನಾಗ್ತದೆ, ಪುಣ್ಯ ಜಮಾ ಆಗ್ತದೆ, ಪುಣ್ಯಾತ್ಮ ಆಗಿಬಿಡ್ತೀವಿ. ಈ ಅನುಭವ ಆಗ್ತದೆ. क्योंकि समय की समीपता प्रमाण हर श्रेष्ठ कर्म का फल सदा संतुष्टता के रूप में वर्तमान और भविष्य दोनों ही काल में प्राप्त होंगे. ನಾವು ನಿಜವಾಗಲೂ ಸತ್ಯ ಸೇವಾ ಮಾಡಿದ್ದೇ ಆಗಿತ್ತು ಅಂತಂದರೆ ನಮಗೆ ಒಳಗಡೆ ಏನಿರ್ತದೆ, ಸಂತುಷ್ಟತೆ ಇರ್ತದೆ. ಸಂತುಷ್ಟತೆ ಕಡಿಮೆ ಆಗ್ತಿದೆ ಅಂತ ತಿಳ್ಕೋಬೇಕು. ಎಲ್ಲೋ ಏನೋ ತಪ್ಪಾಗ್ತಿದೆ ಪುರುಷಾರ್ಥದಲ್ಲಿ, ಅಥವಾ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನದಲ್ಲಿ ಸಂತುಷ್ಟ ಆಗಿರ್ತೀರ, ಭವಿಷ್ಯದಲ್ಲಿನೂ ಕೂಡ ಎಲ್ಲ ಪ್ರಾಪ್ತಿ ಆಗ್ತದೆ. ಅಭಿ ಪ್ರಾಪ್ತಿ ಕಿ ಮಷಿನರಿ ತೀವ್ರ ಗತಿ ಸೆ ಅನುಭವ ಕರಂಗೆ. ಬಾಬಾ ಹೇಳ್ತಾರೆ, ಪ್ರಾಪ್ತಿ ಮಷಿನರಿ ಏನು ಮಾಡಬೇಕು, ತೀವ್ರ ಗತಿ ಅನುಭವ ಮಾಡಬೇಕು. ವ್ಯರ್ಥ ಕಾ ಭಿ और समर्थ का भी दोनों कर्म का फल लाख गुना प्राप्ति क्या होती है यह सब अनुभव करेंगे. ಎರಡೂ ಕಡೆ ವ್ಯರ್ಥ ಮಾಡಿದರೆ 100 ಗುಣ ದಂಡ. ಮತ್ತು ಹೇಳ್ತಾರೆ ಬಾಬಾ, ಸಮರ್ಥ ಮಾಡಿದರೆ 100 ಗುಣ ಪ್ರಾಪ್ತಿ. ಎರಡು ಅನುಭವ ಮಾಡ್ತೀರಾ. इसलिए लाख गुना जमा करने का समय अब बाकी थोड़ा सा रह गया है. ಬಾಬಾ ಹೇಳ್ತಾರೆ, ಆದ್ದರಿಂದ ಬಹಳಷ್ಟು ಗುಣಗಳನ್ನು ಜಮಾ ಮಾಡ್ಕೊಳ್ಳಿಕ್ಕೆ ಸಮಯ ಹೇಗಿದೆ, ಬಹಳಷ್ಟು ಕಡಿಮೆ ಇದೆ. ಹೇಳ್ತಾರಲ್ಲ, बहुत गई थोड़ी रही थोड़ी में थोड़ी रही. ಭಾಳ ದಿನ ಕಳೆದ್ವಿ, ಅದರಲ್ಲಿ ಸ್ವಲ್ಪ ಇದೆ, ಸ್ವಲ್ಪದ್ರಲ್ಲಿನೂ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಬಾಬಾ. थोड़ा सा रह गया, अब का जमा होना, जन्म जन्मांतर की प्रारब्ध बनाना है. इसके लिए विशेष क्या करना है. ಜನ್ಮ ಜನ್ಮದ ಪ್ರಾರಬ್ಧವನ್ನು ಜಮಾ ಮಾಡ್ಕೊಳ್ಬೇಕು ಅಂದರೆ ವಿಶೇಷವಾಗಿ ಏನು ಮಾಡಬೇಕು. ಸಿರ್ಫ್ 2 ಬಾತೆ ಯಾದ್ ರಖೋ, ಕೇವಲ 2 ಮಾತುಗಳನ್ನು ನೆನಪಿಡಬೇಕು. ಏಕ್ ಸದಾ ಅಪನೆ ಕೋ ವಿಶೇಷಾತ್ಮ ಸಮಜ್. ಯಾವಾಗಲೂ ಏನು ಮಾಡಬೇಕಂತ, ನಾನು ಆತ್ಮ ವಿಶೇಷಾತ್ಮ, ಅದು ಯಾವಾಗಲೂ ಧೂನ್ ಇರಬೇಕು. ನಾನಾತ್ಮ ವಿಶೇಷಾತ್ಮ. ಸಂಕಲ್ಪ, ಬಾಬಾ ಹೇಳ್ತಾರೆ, ಸಂಕಲ್ಪ ವ ಕರ್ಮ ಕರೋ. ಬಾಬಾ ಏನು ಹೇಳ್ತಾರೆ, ನಾನೊಂದು ವಿಶೇಷಾತ್ಮ ಅಂತ ಸಂಕಲ್ಪ ಮಾಡಿ ಅಥವಾ ಕರ್ಮ ಮಾಡಿ. ದೂಸರಿ ಬಾತ್, ಸದಾ ಹರೇಕ್ ಮೇ ವಿಶೇಷತಾओं को देखो. ಇದು ಭಾಳ ಕಷ್ಟ. ಏನಂತಾರೆ ಬಾಬಾ, ನಾನು ವಿಶೇಷ ಇದ್ದೀನಿ ಅನ್ನೋದು ಸ್ಮೃತಿ ಇರಬೇಕು ಯಾವಾಗಲೂ. ಎರಡನೇ ಮಾತು, ಯಾರನ್ನ ನೋಡಿದರೂ ಏನು ಆರಿಸ್ಕೋಬೇಕು, ವಿಶೇಷತೆಗಳನ್ನೇ ಆರಿಸ್ಕೋಬೇಕು. ಯಾಕೆ ನಾವೇನಿದ್ದೀವಿ, ಹಂಸ ಪಕ್ಷಿ. ನಾವ್ಯಾರು, ಹಂಸ. ಬಾಬಾ ಹೇಳ್ತಾರೆ, ವಿಶೇಷಾತ್ಮ ಕಿ ಹರ್ ಆತ್ಮ ಮೇ ವಿಶೇಷಾತ್ಮ ಕಿ ಭಾವನಾ ರಖೋ ಮತ್. ಅವರಲ್ಲಿದು ವಿಶೇಷತೆಯೇ ಆರಿಸ್ಕೋಬೇಕು. ಮತ್ತು ಏನೂ ಕಾಣಿಸ್ಲಿಲ್ಲ ಅಂದರೂ ಇರ್ತಾವೆ, ಇದ್ದೇ ಇರ್ತಾವೆ, ನಾವು ನೋಡೋಂಗಿಲ್ಲ ಅಷ್ಟೇ, ನೋಡಬೇಕು. ಮತ್ತು ಅವರನ್ನು ಹೆಂಗೆ ನೋಡಬೇಕಂತೆ, ವಿಶೇಷ ಆತ್ಮ ಕಿ ಭಾವನಾ ರಖೋ. ಅದು ಒಂದು ವಿಶೇಷ ಆತ್ಮ ಐತಂತೆ ಭಾವನೆ ಇಟ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ನಮಗೆ ಭಾಳ ಲಾಭ ಇದೆ, ವಿಶೇಷ ನೋಡೋದ್ರಲ್ಲಿ ಮತ್ತು ಅದೂ ಒಂದು ವಿಶೇಷ ಆತ್ಮ ಅಂತ ಭಾವನೆ ಇಟ್ಕೊಳ್ಳೋದ್ರಲ್ಲಿ. ಯಾರಿಗೆ ಲಾಭ, ಯಾರಿಗೆ, ನನಗೆ ಲಾಭ ಇದೆ. ಅದನ್ನು ಹೇಳ್ತಾರೆ ಬಾಬಾ. ಇದಕ್ಕೆಲ್ಲ ಸದಾ ಮತ್ತೆ ಹೇಳ್ತಾರೆ ಬಾಬಾ, ವಿಶೇಷ ಆತ್ಮ ಕಿ ಭಾವನಾ ರಖೋ, ಸಾಥ್ ವಿಶೇಷ ಬನಾನೆ ಕಿ ಶುಭ ಕಲ್ಯಾಣ ಕಿ ಕಾಮನಾ ರಖೋ. ಆತ್ಮ ವಿಶೇಷ ಆಗಬೇಕು, ಆತ್ಮ ಶ್ರೇಷ್ಠ ಆಗಬೇಕು. ಈ ಮಾತುಗಳ ಕಡೆ ಅಟೆನ್ಷನ್ ಕೊಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಯಾಕೆ ಹಂಗೆ ಹೇಳ್ತಾರೆ,
ಇದು ವಿಶೇಷಾತ್ಮ ಅಂತ ಒಂದು ಸಂಕಲ್ಪ ನನ್ನಿಂದ ಹೋಯಿತು ಅಂತಂದರೆ ಆ ಸಂಕಲ್ಪದ ಎನರ್ಜಿ ಇಡೀ ದೇಹದ ತುಂಬ ಹೋಗುತ್ತೆ. ಫಸ್ಟ್ ನಾನೇನು ಒಂದು ಆತ್ಮ ಸಂಕಲ್ಪ ಮಾಡ್ತೀನಿ, ಆ ಸಂಕಲ್ಪ ಎಲ್ಲಿ ಹೋಗ್ತದೆ? ಬ್ರೈನಿಗೆ ಹೋಗ್ತದೆ ಫಸ್ಟ್. ಹೇಳೋದಿಲ್ಲ, ನಾನಾತ್ಮ ಶಾಂತ ಸ್ವರೂಪ್, ಬ್ರೈನ್ ತುಂಬ ಶಾಂತಿ ಶಕ್ತಿ ಹೋಗ್ಲಿಕ್ಕತ್ತದ ಅಂತ ಹೀಗೆ ಹೇಳ್ತೀವಲ್ಲ, ಹಾಗೆ ನಾನು ಏನೇ ಸಂಕಲ್ಪ ಮಾಡಿದರೂ ತಕ್ಷಣ ಎಲ್ಲಿ ಹೋಗ್ತದೋ? ಬ್ರೈನಲ್ಲಿ ಹೋಗ್ತದೆ. ಬ್ರೈನಿಂದ ಇಡೀ ದೇಹದ ತುಂಬ ಹೋಗ್ತದೆ. ಇಡೀ ದೇಹದಿಂದ ಕಣಕಣದಿಂದ ಹೊರಗಡೆ ಹೋಗ್ತದೆ. ನನ್ನ ಸುತ್ತಲೂ ಅದು ಏನಾಗ್ತದೆ? ಒಂದು ಓರಾ ಪ್ರಭೆ ಕ್ರಿಯೇಟ್ ಆಗ್ತದೆ. ಆವಾಗ ನಾನೇನಾಗ್ತದೆ? ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಹಾಕೋಂತ ಹೋಗ್ಬಿಡ್ತದೆ ಸೂಕ್ಷ್ಮಗೆ. ಇದು ಭಾಳ ಸೂಕ್ಷ್ಮ ಇರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, जिस अवगुण व कमजोरी को हर आत्मा छोड़ने का पुरुषार्थ कर रही है. ಪುರುಷಾರ್ಥ ಏನು ಮಾಡ್ಲಿಕ್ಕತ್ತೀವಿ ನಾವು? ನಮ್ಮಲ್ಲಿರ್ತಕ್ಕಂಥ ಕಮಜೋರಿಗಳನ್ನು ಬಿಡೋಕ್ಕೆಲ್ಲ ನಾವು ಪುರುಷಾರ್ಥ ಮಾಡ್ತಿರೋದು. ऐसी दूसरे द्वारा छोड़ने वाली चीज़ को स्वयं कभी धारण नहीं करना. ಇಲ್ಲಿ ಪಾಯಿಂಟ್. ಅವರು ಏನು ಪುರುಷಾರ್ಥ ಮಾಡ್ಲಿಕ್ಕತ್ತಾರ? ಕಮಜೋರಿಗಳನ್ನು ಬಿಡಬೇಕು ಅಂತ ಪುರುಷಾರ್ಥ ಮಾಡ್ಲಿಕ್ಕತ್ತಾರ. ಅವರು ಬಿಡಬೇಕು ಅನ್ನೋ ವಸ್ತುವನ್ನು ನೀವ್ಯಾಕೆ ಧಾರಣೆ ಮಾಡ್ಕೋತೀರಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, दूसरे द्वारा छोड़ने वाली चीज़ को स्वयं कभी धारण नहीं करना. दूसरे द्वारा फेंकी हुई चीज़, ಇವತ್ತು ನನಗೆ ಬೇಡಾದ ವಸ್ತು ಅದು ಹೊರಗೆ ಹೋಗ್ದಿರ್ತೀನಿ, ಅದು ಇನ್ನೊಬ್ಬರು ಬಂದು ತೊಗೊಂಡು ಹೋದ್ರೆ ಏನಂತಾರೆ? ಅವ್ರ ಮೇಲೆ ಯಾವ ಥರ ದೃಷ್ಟಿ ಬರ್ತದೆ ನಮಗೆ? ಒಗ್ದಿದ್ದು ತಗೋತಾರೆ ಅಂತ. ಈಗ ನಾವೇನು ಮಾಡಲಿ? ಅದು ಹೇಳ್ತಾರೆ ಬಾಬಾ, ದೂಸರೆ ದ್ವಾರ ಫೇಂಕಿ ಹುಯಿ ಚೀಸ್, ಬೇರೆದವರು ಆ ವಸ್ತು ಒಗ್ದಿರ್ತಾರೆ, ಆ ವಸ್ತುವನ್ನು नहीं लेती, ತಗೊಳಂಗಿಲ್ಲಲ್ಲ ಯಾರು ಒಗ್ದಿದ್ದು. यह तो अवगुण गंदगी है. ವಾಸನೆ ಬರ್ತದಂತ ಹೊರ ಹೋಗದಿರ್ತಾರೆ ಅವರು, ಮತ್ತದನ್ನು ತಗೋತೀನಿ ಅಂದರೆ ಈ ಅವಗುಣ ಅನ್ನೋದೇನೋ ಭಾಳ ಹೊಲಸು ಅಂತಾರೆ ಬಾಬಾ. ಗಂದಗಿ ಹೇ ಪದ ಎಂಥದ್ದು ಬಳಸ್ಲಿಕ್ಕತ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಮ್ಗೆ ಗೊತ್ತೇ ಆಗಲ್ಲದು ಗಂದಗಿ ಅಂಥೇಳಿ. दूसरे द्वारा फेंकी हुई चीज़ को लेना, बाबा ಹೇಳ್ತಾರೆ, स्वयं कभी धारण नहीं करना. दूसरे द्वारा फेंकी हुई चीज़ को लेना यह ईश्वरीय रॉयल्टी नहीं है. ಇದು ಈಶ್ವರೀಯ ಮಕ್ಕಳದು रॉयल्टी ಅಲ್ಲ. रॉयल आत्माएं दूसरी की बढ़िया चीज़ भी फेंकी हुई नहीं लेती. ರಾಯಲ್ ಆತ್ಮಗಳು ಬೇರೆದವ್ರು ಒಗ್ದಿದ್ದದು ಎಂಥ ಚಲೋದು ಇದ್ರೂ ಕೂಡ ಅವ್ರು ಏನು ಮಾಡೋಂಗಿಲ್ಲ, ತಗೊಳ್ಳೋದಿಲ್ಲ. ಈಗ ಕೆಲವರು ಯಾರೋ ಚಲೋ ಸೀರೆ ಇರ್ತಾವೆ, ಏನೇ ಇರ್ತಾವೆ, ಚಲೋ ಅದಕ್ಕೆ ಕೊಡ್ರಿ ಅಂತಂದರೆ, ನೀವು ಬಿಟ್ಟಿದ್ದುಟ್ಕೊಳ್ಳೋಣ ನಾವು ಅಂತಿರ್ತೀವಿ ಅನ್ನಂಗಿಲ್ಲ ಹೊರಗಡೆ. ಈಗ ಅವ್ರು ಬಿಟ್ಟಿದ್ದ ಗುಣಗಳನ್ನು ನಾವೇನು ಮಾಡೋದು? ಅದನ್ನು ಯಾಕೆ ಮಾಡ್ತೀರಾ? ಅದು ಗಂದಗಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಷ್ಟೇ ಅಲ್ಲ, यह तो अवगुण गंदगी है, उसके तरफ संकल्प में भी धारण करना महापाप है. ಅದು ಪಾಪನೂ ಆಗ್ತದೆ. इसलिए इस बात का अटेंशन रखो. ಅದಕ್ಕಾಗಿ ಈ ಮಾತಿನ ಮೇಲೆ ಅಟೆನ್ಷನ್ ಇರಲಿ. किसी की कमजोरी व अवगुण को देखने का नेत्र सदा बंद रखो. ಬೇರೆಯವರ ಅವಗುಣಗಳನ್ನು ನೋಡೋದನ್ನು, ಕಣ್ಣುಗಳನ್ನು ಯಾವಾಗಲೂ ಬಂದ್ ಮಾಡಿಬಿಡಿ. ಧಾರಣ ಕರೋ ನ ವರ್ಣನ್ ಕರೋ. ಧಾರಣೆನೂ ಮಾಡಬೇಡಿ, ಅದನ್ನು ವರ್ಣನೆನೋ ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಂದ್ರು ಅಂತ ಅಲ್ಲಿ ಕಾಣಿಸ್ತಂದ್ರೂ ಏನು ಮಾಡಂದ್ರು ಬಾಬಾ? ಶುಭ ಭಾವನೆ ವಿಶ್ವ ಕಲ್ಯಾಣಕ್ಕೆ ಇರಬೇಕು. धारण करो न वर्णन करो. जब आपके चित्रों की भी भक्त महिमा करते हैं, हर अंग की महिमा करते हैं, कीर्ति गाने का कीर्तन करते हैं. ನಿಮ್ಮ ಪ್ರತಿಯೊಂದು ಅಂಗಗಳದ ಗುಣ ಮಾಡ್ತಾರೆ. ಕಮಲದ ಹಸ್ತವಳೆ, ಕಮಲದ ಮುಗದವಳೆ, ಕಮಲದ ಕಣ್ಣವಳೆ, ಹಿಡಿದವಳೆ,
ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅವರು ನಿಮ್ಮನ್ನು ಅಂತಾರೆ ಬಾಬಾ. चित्रों की भी भक्त महिमा करते हैं, हर अंग की महिमा करते हैं, कीर्ति गाने का कीर्तन करते हैं. आप चैतन्य रूप में एक दो के गुणगान करो, विशेषताओं का वर्णन करो, एक दो में सहयोग और स्नेह के पुष्पों की लेन देन करो. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಚೈತನ್ಯದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೇ ಏನು ಮಾಡಬೇಕು, ನಾವು ಗುಣಗಳ ಗುಣಗಾನನೆ ಮಾಡಬೇಕು, ವಿಶೇಷತೆಗಳ ವರ್ಣನೆ ಮಾಡಬೇಕು, ಒಬ್ರಿಗೊಬ್ರು ಏನು ಮಾಡಬೇಕು, ಸಹಯೋಗ ಕೊಡಬೇಕು, ಸ್ನೇಹ ಕೊಡಬೇಕು. ಸ್ನೇಹಕ್ಕೆ ಪುಷ್ಪೋಂಕಿ ಲೇನ್ ದೇನ್ ಕರೋ ಅಂತ ಹೇಳ್ತಾರೆ ಬಾಬಾ. ಹರ್ ಕಾರ್ಯ ಮೇ ಹಾಜಿ ವಾ ಪೆಹಲೆ ಆಪ್ಕ ಹಾತ್ ಬಢಾओ. ಪ್ರತಿಯೊಂದು ಕಾರ್ಯದಲ್ಲಿ ಯಾರು ಏನು ಹೇಳಿದ್ರೆ ಫಸ್ಟ್ ಹ್ಞೂ ಅನ್ಬೇಕು, ಅದು ಮುಂದೆ ಮಾಡ್ತೀವಿ ಬಿಡ್ತೀವಿ ಬೇರೆ ವಿಷಯ. ಫಸ್ಟ್ ಏನು ಕಲಿಬೇಕಂತಾರೆ ಬಾಬಾ, ಹ್ಞೂ ಅನ್ಬೇಕು, ಹಾಜಿ. ಆಮೇಲೆ ಹೇಳ್ತಾರೆ ಬಾಬಾ, ಹಾತ್ ಪೆಹಲೆ ಆಪ್ ಅಂತ ಹೇಳಬೇಕು, ಮೊದಲು ನೀವು ಬರ್ರಿ ಅಂತ ಅನ್ಬೇಕು. ಸದಾ ಹರೇಕ್ ವಿಶೇಷ ಆತ್ಮ ಕೆ ಆಗೆ ರೂಹಾನಿ ವೃತ್ತಿ ರೂಹಾನಿ ವೈಬ್ರೇಷನ್ ಕಾ ಧೂಪ್ ಜಗಾओ. ಅವರೆಲ್ಲ ಉದಿನ ಕಡ್ಡಿ ಹಚ್ತಾರೆ, ನಾವೇನು ಮಾಡಬೇಕು, ನಾವ್ಯಾವ ಉದಿನ ಕಡ್ಡಿ ಹಚ್ಬೇಕಂತಾರೆ ಬಾಬಾ. ಏಕ್ ದೋ ಮೇ ಹರ್ ಕಾರ್ಯ ಮೇ, ಪ್ರತಿಯೊಂದು ಕಾರ್ಯದಲ್ಲಿ ಹಾಜಿ ಪೆಹಲೆ ಆಪ್, ಸದಾ ಪ್ರತಿಯೊಬ್ಬರ ಹರೇಕ್ ವಿಶೇಷ ಆತ್ಮ, ಅವರ ಎದುರುಗಡೆ ಆತ್ಮಿಕ ವೃತ್ತಿ ಆತ್ಮಿಕ ವೈಬ್ರೇಷನ್ನ ಧೂಪನ್ನೇ ಬೆಳಗಬೇಕು ಅಂತಾರೆ ಬಾಬಾ. ಅಂದರೆ ಆತ್ಮನ ವಿಶೇಷತೆ ನೋಡಬೇಕು, ಆತ್ಮ ವಿಶೇಷತೆಯನ್ನೇ ಗುಣಗಾನ ಮಾಡಬೇಕು, ಆತ್ಮ ಪ್ರತಿ ಶುಭ ಭಾವನಾ ಇರಬೇಕು, ಆತ್ಮ ಪ್ರತಿ ಕಲ್ಯಾಣಕಾರಿ ಭಾವನಾ. ಇವೆಲ್ಲ ಏನು ಧೂಪ್, ಇವೆಲ್ಲ ಆತ್ಮನ ಪ್ರತಿಯಾಗಿ ಧೂಪ ಬೆಳಗಿದ ಹಾಗೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಆತ್ಮನ ಭವಿಷ್ಯವನ್ನು ಬೆಳಗಿಸ್ಬೇಕಲ್ಲ. ಈಗ ನಾವು ನನ್ನ ಭವಿಷ್ಯವನ್ನು ಬೆಳಗಿಸ್ಕೋಬೇಕು, ಪ್ರತಿಯೊಂದು ಆತ್ಮರ ಭವಿಷ್ಯವನ್ನು ಬೆಳಗಿಸ್ಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಜೋ ಭಿ ಆತ್ಮಾಯೇ ಸಂಪರ್ಕ ಮೇ ಆವೆ ಉನ್ಹೋಂಕೋ ಸದಾ ಅಪನೆ ಖಜಾನೋं से ವೆರೈಟಿ ಭೋಗ್ ಲಗಾओ. ಬಾಬಾ ಹೇಳ್ತಾರೆ, ಯಾವುದೇ ಆತ್ಮ ಸಂಪರ್ಕದಲ್ಲಿ ಬರಲಿ, ಉನ್ಹೋಂಕೋ ಅವ್ರಿಗೆ ಯಾವಾಗಲೂ ತಮ್ಮ ಖಜಾನೆಯಿಂದ ವೆರೈಟಿ ಭೋಗ್ ಹಚ್ಚ್ರಿ ಅಂತಾರೆ ಬಾಬಾ. ಯಾರೇ ನಮ್ಮ ಮನೆಗೆ ಗೆಸ್ಟ್ ಬಂದರೆ ಏನು ಮಾಡ್ತೀವಿ, ದಿನ ಮಾಡಿದ್ದೆ ಅಡುಗೆ ಮಾಡಿ ಹಾಕ್ತೀವಿ, ಅವ್ರಿಗೆ ಸ್ಪೆಷಲ್ ಅಡುಗೆ ಮಾಡ್ತೀವಲ್ಲ. ಹಾಗೆ ಇಲ್ಲಿನೂ ಕೂಡ ನಿಮ್ಮ ಎದುರುಗಡೆ ಬಂದಾಗ, ಬರೀ ಎದುರುಗಡೆ ಸ್ಥೂಲದಲ್ಲಿ ಬಂದಾಗ ಅಷ್ಟೇ ಅಲ್ಲ, ಒಳಗಡೆ ನನ್ನ ಎದುರುಗಡೆ ಬಂದು ನಿಂತರು ಅಂದರೆ ಆತ್ಮ ನೆನಪಾಗೇ ಆಗ್ತಾವೆ. ಯಾವಾಗಲೂ ಬಾಬಾ ನೆನಪು ಮಾಡ್ತೀವಿ ನಾವು, ನಮಗೆ ಚಲೋ ಮಾಡಿದ ಆತ್ಮಗಳು ನೆನಪಾಗ್ತವೆ, ಕೆಟ್ಟದ್ದು ಮಾಡಿದ ಆತ್ಮಗಳು ನೆನಪಾಗ್ತವೆ. ಆಗ ಎದುರುಗಡೆ ಬಂದಾಗ ಏನೈತಲ್ಲ, ಈ ಹೊರಗಡೆ ಬಂದಾಗ ಅನ್ಬೋದು ಮಂದಿ ಕಡೆಗೆ ಕಾಣಿಸ್ಲಿ ಅಂತ, ಒಳಗಡೆ ಬಂದಾಗ ಏನು ಮಾಡ್ಲಿಕ್ಕತ್ತೀವಿ ನಾವು, ನನಗೇನೋ ಭಾಳ ಕೆಟ್ಟದ್ದು ಮಾಡಿರ್ತದೆ, ನನ್ನ ಮರ್ಯಾದೆ ತೆಗೆದಿರ್ತದೆ ಅದು ಆತ್ಮ. ಆ ಆತ್ಮ ಒಳಗಡೆ ಎದುರುಗಡೆ ಬಂದಾಗ ಏನು ಮಾಡಬೇಕು, ಅಲ್ಲಿ ಶುಭ ಭಾವನಾ ಶುಭ ಕಾಮನ ಕೊಡಬೇಕು ಅಂತಾರೆ ಬಾಬಾ. ಅದನ್ನು ಚಲೋ ಆಗಲಿ, ಅದು ಶ್ರೇಷ್ಠ ಆತ್ಮ, ಅಲ್ಲಿನೂ ವರ್ಣನೆ ಮಾಡಬೇಕು ನಾವು. ಒಳಗಡೆ ಮಾಡೋಕ್ಕೆ ಶುರು ಮಾಡಿದೀವಿ ಅಂತಂದರೆ ಹೊರಗಡೆ ತಾನೇ ಬರೋಕ್ಕೆ ಶುರು ಆಗ್ತದೆ. ಒಳಗಡೆ ಇಲ್ಲ, ನಾವು ನಾಟಕೀಯವಾಗಿ ಮಾಡ್ತಿದ್ವಿ ಅಂತಂದರೆ ಅದು ಒಂದಿನ ಹೊರಗೆ ಬಂದುಬಿಡ್ತಿರ್ತದೆ ಬಾಯಿಂದ. ಅದಕ್ಕೆ ಹೇಳ್ತಾರೆ ಬಾಬಾ, ಖಜಾನ ಭೇಂಟ್ ಕರೋ, ನಿನ್ನ ಹತ್ರ ಏನು ಖಜಾನೆಯಿಂದ ಕೊಡು ಅಂತ ಹೇಳ್ತಾರೆ ಬಾಬಾ. ಅದು ತಿರಸ್ಕಾರದಲ್ಲಿ ಇತ್ತು ಅಂದರೆ ಅದಕ್ಕೇನು ಮಾಡಬೇಕು, ಪ್ರೇಮ ಕೊಡಬೇಕು. ಕೋಪದಲ್ಲಿ ಇದ್ದರೆ ಶಾಂತಿ ಕೊಡಬೇಕು, ದುಃಖದಲ್ಲಿ ಇದ್ದರೆ ಸುಖದ ಅನುಭೂತಿ ಮಾಡಿಸ್ಬೇಕು. ಈ ಎಲ್ಲ ಖಜಾನೆಯನ್ನು ಕೊಡಿ, ಈ ಭೋಗ ಇಡಬೇಕು ಅಂತಾರೆ ಬಾಬಾ. ಅರ್ಥಾತ್ ಖಜಾನಾ ಭೇಂಟ್ ಕರೋ, ಒಪ್ಪಿಸ್ರಿ ಅವ್ರಿಗೆ. ಜಬ್ ಪ್ರಾಕ್ಟಿಕಲ್ ಮೇ ಅಭಿ ಸೆ ಯಹ ರೂಹಾನಿ ರಸಂ ಆರಂಭ ಕರೆಂಗೆ, ಈ ಪ್ರಾಕ್ಟಿಕಲ್ ರೂಪದಲ್ಲಿ ಈ ಆತ್ಮಿಕ ಪದ್ಧತಿ ಈಗ ಆರಂಭ ಮಾಡಿದರೆ ತಬ್ ಹಿ ಭಕ್ತಿ ಮೇ ಯಹ ರಸಂ ಚಲ್ತಿ ರಹೇಗಿ. ನೀವಿಲ್ಲಿ ಎಲ್ಲ ಆತ್ಮಗಳ ಗುಣಗಾನ ಮಾಡಿದ್ರಿ ಅಂತಂದರೆ ಅವರು ದ್ವಾಪರದಲ್ಲಿ ಯಾರ್ದು ಗುಣಗಾನ ಮಾಡ್ತೀವಲ್ಲ ಅವರೇ ನಮ್ಮನ್ನ ಹೊಗಳಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇದು ರಹಸ್ಯ ಇಲ್ಲೇ. ಬಾಬಾ ಹೇಳ್ತಾರೆ, ಸುನಾ
ಈ ಪದ್ಧತಿ. ದೇವಿ ಮುಂದ್ಗಡೆ ಕೂತ್ಕೊಂಡು ದೀಪ ಹಚ್ಚಿ ಗಂಟೆ ಬೆಳಗಿಸಿ ಗುಣಗಾನ ಮಾಡೋದು ಎಲ್ಲಿಂದ ಶುರುವಾಯ್ತದ ಪದ್ಧತಿ? ಸಂಗಮದಿಂದನೇ ಶುರುವಾಯಿತು. ಸುನಾ? ಬಾಬಾ ಕೇಳ್ತಾರೆ, ಕೇಳಿದ್ರಿ? ಇಸ್ ವರ್ಷ ಕ್ಯಾ ಕರ್ನಾ ಹೇ? ಏನು ಮಾಡ್ಬೇಕೀಗ? ಎಲ್ಲಾರನ್ನೂ ಹೊಗಳ್ದು ತಲೆ ಕೆಟ್ಟು ಹೊಗಳ್ಕೊತ ಹೋಗೋದು. ಈಗ ಹೊಗಳ್ದೆ ವಿಶೇಷತೆಯನ್ನೇ ನೋಡೋದೇ ಆಗ್ತೈತಿ, ಆಗೋದಿಲ್ಲ ಅಂತಿಲ್ಲ. ಸೂಕ್ಷ್ಮಗೆ ನಡಿಬೇಕು ಒಳಗಡೆ ಸಣ್ಣಂಗೆ. ಭಲೇ ಬರ್ತದಂದ್ರೂ ಮತ್ತಲ್ಲಿ ತಿಳಿಸ್ಕೊತ, ಈಗ ಸಣ್ಣ ಮಕ್ಳಿಗೆ ಹೆಂಗೆ ತಿಳಿಸ್ಕೊಳ್ತೀವಲ್ಲ ಹಂಗಲ್ಲಪ್ಪ, ಹಿಂಗೆ ಮಾಡಬೇಕು. ಹಂಗೆ ನಮ್ಮ ಮನಸ್ಸಿಗೂ ನಾವೇನು ಮಾಡಬೇಕು? ಕೂಸಿದ್ದಂಗೆ ಅದು ನಾವು ಮನಸ್ಸು ಅಂದರೆ ಚಿಡ್ಚಿಡ್ ಮಾಡ್ಕೋಬಾರ್ದು. ಆಗ್ತಿರ್ತಾವೆ. ಆದಾಗ ನಾ ಹಿಂಗೆ ಮಾಡಿದ್ನಲ್ಲ ಅಂಥೇಳಿ ಮತ್ತೆ ನಾನು ದಿಲ್ ಶಿಕಸ್ತಾಗಬಾರ್ದು. ಅಲ್ಲೇನು ಮಾಡಬೇಕು? ತಿಳಿಸ್ಕೋತ ಹೋಗ್ಬೇಕು. ಮೊದಲು ಯಾರಿಗೆ ತಿಳಿಸ್ಬೇಕು? ನನಗೆ ನಾನು ತಿಳಿಸ್ಕೋಬೇಕು, ನನಗೆ ನಾನು ಟೀಚರ್ ಆಗಬೇಕು, ನನಗೆ ನಾನೇ ಗುರು ಆಗಬೇಕು. ಆವಾಗೆಲ್ಲ ಅದು ಸರಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸುನಾ ಇಸ್ ವರ್ಷ ಕ್ಯಾ ಕರ್ನಾ ಹೇ? ಆಜ್ ಸ್ವಯಂ ಕೆ ಪರಿವರ್ತನ್ ಕಿ ಬಾತೆ ಸುನಾಯಿ. ಬಾಬಾ ಹೇಳ್ತಾರೆ, ಬೇರೆ ಆತ್ಮಗಳನ್ನು ನೋಡಿದಾಗ ಅವರಲ್ಲಿ ವಿಶೇಷತೆಗಳನ್ನೇ ನೋಡೋದು, ಅವರ ವಿಶೇಷತೆಗಳನ್ನೇ ಹೊಗಳೋದು, ಇದೆಲ್ಲ ಏನಿದು? ನನ್ನ ಪರಿವರ್ತನೆ ಸಲುವಾಗಿ. ನಾಯಕ ಅವ್ರನ್ನ ಹೊಗಳಿ ಅಂತಂದ ಅಲ್ಲ ಇದು ಪ್ರಶ್ನೆ. ಅವ್ರನ್ನ ಹೊಗಳಿದ್ರೆ ಅವ್ರು ಶ್ರೇಷ್ಠ ಆಗ್ತಾರಂತಲ್ಲ ಇಲ್ಲೇ. ನಾನು ಶ್ರೇಷ್ಠ ಆಗ್ತೀನಿ. ಅವ್ರನ್ನ ಹೊಗಳ್ತಾ ನನ್ನಲ್ಲಿ ಕಮ್ಜೋರಿಗಳೇನಾಗ್ತಾವೋ? ಕಡಿಮೆ ಆಗ್ತಾವೆ. ನಾನು ಶ್ರೇಷ್ಠ ಆಗ್ತೀನಿ, ನಾನು ಪರಿವರ್ತನೆ ಆಗ್ತೀನಿ. ನನ್ನ ಪರಿವರ್ತನದಿಂದ ಆ ಆತ್ಮಗಳು ಕೂಡ ಏನಾಗ್ಲಿಕ್ಕೆ ಶುರು ಮಾಡ್ತವೆ? ಪರಿವರ್ತನೆ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಸುನಾ? ಫಿರ್ ಸೇವಾ ಕಿ ಸುನಾವೆಂಗೆ ಕಿ ಸೇವಾ ಕಿ ಕ್ಷೇತ್ರ ಮೇ ಕ್ಯಾ ಕರ್ನಾ ಹೇ. ಆಮೇಲೆ ಮತ್ತೆ ಹೇಳ್ತೀನಿ ಅಂತಾರೆ ಬಾಬಾ. ಸೇವೆಯ ಕ್ಷೇತ್ರದಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಐಸೇ ಸದಾ ಸಂಪನ್ನ ಮೂರ್ತಿಯ. ನಾವ್ಯಾರು? ಸಂಪನ್ನ ಮೂರ್ತಿಗಳು, ರಾಯಲ್ಟಿ, ಸತ್ಯ ಸಂಸ್ಕಾರವಾಲಿ ಆತ್ಮಗಳು, ಸದಾ ತಿಲಕ್ ಮತ್ತು ತಾಜ್ ಸಿಂಹಾಸನದಲ್ಲಿ ಇರ್ತಕ್ಕಂಥ ಆತ್ಮಗಳಿಗೆ ಪ್ರತಿ ಕರ್ಮದ ಪ್ರತ್ಯಕ್ಷ ಫಲವನ್ನು ಅನುಭವಿಸುವಂಥ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಚ್ಚಾ. ಓಂ ಶಾಂತಿ.